ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಬಾಸೋ. ವೆಲ್ಕಮ್ ಬ್ಯಾಕ್. ಜಸ್ಟ್ ಏನು ಬರ್ತಾ ಇದೆ ಅಪ್ಡೇಟ್ IPL 2026 ರಿಲೇಟೆಡ್. ಅದೇ ರಾಜಸ್ಥಾನ್ ರಾಯಲ್ಸ್ ಅವರು ಅವರ ಅಫಿಷಿಯಲ್ ಕ್ಯಾಪ್ಟನ್ 2026ಗೆ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಒಂದು ಫ್ಯೂ ಅವರ್ಸ್ ಹಿಂದೆನೇ ಗೊತ್ತಾಯಿತು ಈ ಮ್ಯಾಟ್ರು ಏನಾಗಿದೆ ಡೀಲು ಅಂತ. ಅದೇ ರಿಯಾನ್ ಪರಾಗಣ್ಣನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಏನೇನು ಸ್ಪೆಷಲ್ ಏನಲ್ಲ, ಇದು ಎಕ್ಸ್ಪೆಕ್ಟೆಡ್ ಏನೇ ಇತ್ತು. ಅಂದರೆ ಫ್ಯೂ ಮೆಂಬರ್ಸು ಸ್ವಲ್ಪ ಕಂಟೆನ್ಷನಲ್ಲಿದ್ದರು. ಯಾರ್ಯಾರು ಅಂತಂದರೆ ಅದು ಧ್ರುವ್ ಜುರಲ್ ಆಗಿರ್ಬೋದು, ಜೊತೆಗೆ ಜಾಸ್ವಾಲ್ ಆಗಿರ್ಬೋದು, ಆಮೇಲೆ ಹೊಸದಾಗಿ ಬಂದಿರುವಂಥ ಟೀಮಿಗೆ ಹೊಸದಾಗಿ ಬಂದಿರೋವಂಥ ರವೀಂದ್ರ ಜಡೇಜಾ ಅವರು. ಸೊ ಈ 3 ಜನದ ಹೆಸರು, ಇವರ ಹೆಸರು ಜೊತೆಗೆ ಈ 4 ಜನದ ಹೆಸರು ಕೂಡ ಹರಿದಾಡ್ತಾ ಇತ್ತು. ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ. ಸಂಜು ಸ್ಯಾಮ್ಸನ್ ಬೇರೆ ಉಗ್ದಾಟ್ಬಿಟ್ಟವ್ರೆ ಟೀಮಿಂದ. ಏನಾಗುತ್ತೆ ಕತೆ ಅಂತ ಒಂದು ಕ್ವೆಶನ್ ಮಾರ್ಕ್ ಇತ್ತು. ಬಟ್ ಸಂಜು ಸ್ಯಾಮ್ಸನ್ ಅವರ ಆಬ್ಸೆನ್ಸಲ್ಲಿ ಇವರು ಸ್ಟ್ಯಾಂಡ್ ಬೈ ಕ್ಯಾಪ್ಟನ್ ಆಗಿ ಬಂದಿದ್ರು. ಅವ್ರನ್ನ ಇವಾಗ ಪರ್ಮನೆಂಟ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಏನು ಗುರು ಇದೆ ಇವರ ಸ್ಟ್ಯಾಟ್ಸು ಅಂತ ಬಂತು ಅಂತಂದರೆ, ಏನು ನೋಡ್ಬಿಟ್ಟು ಇವರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಅಂತಂದರೆ ಪಾಸಿಟಿವ್ಸ್ನ ನೋಡಿದ್ದಾರೆ. ಯಾಕಂದರೆ ಕನ್ಸಿಸ್ಟೆಂಟಾಗಿ ರಾಜಸ್ಥಾನ್ ರಾಯಲ್ಸ್ಗೆ ಇಯರ್ಸಿಂದ ಆಡ್ಕೊಂಡು ಬಂದಿದ್ದಾರೆ. ಎಷ್ಟು ವರ್ಷ ಆಡಿದ್ದಾರೆ ಗುರು ರಾಜಸ್ಥಾನ್ ರಾಯಲ್ಸ್ ಇವರು? ಆಲ್ಮೋಸ್ಟ್ 2019 ಆಡ್ಕೊಂಡು ಬಂದಿದ್ದಾರೆ. 2019 25ವರೆಗೂ ಕೂಡ ಆಡ್ಕೊಂಡು ಬಂದಿದ್ದಾರೆ. ಸೊ ಸಿಕ್ಕಾಪಟ್ಟೆ ವರ್ಷಗಳು ಆಡಿರುವಂಥ ಎಕ್ಸ್ಪೀರಿಯನ್ಸು, ಆಲ್ಮೋಸ್ಟ್ 6-7 ವರ್ಷ ಆಡಿರುವಂಥ ಎಕ್ಸ್ಪೀರಿಯನ್ಸು ರಾಜಸ್ಥಾನ್ ರಾಯಲ್ಸ್ಗಿದೆ. ಸೊ ಇಷ್ಟು ವರ್ಷನೂ ಕೂಡ ರಿಟೈನ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ಈ ಪ್ಲೇಯರಲ್ಲಿ ಏನೋ ನೋಡಿದ್ದಾರೆ. ಸ್ಟ್ಯಾಟ್ಸ್ ಗಮನಿಸ್ತು ಅಂತಂದರೆ ಗ್ರೋ ಹಾಕೊಂಡು ಏನೋ ಬಂದಿದ್ದಾರೆ ಈ ಪ್ಲೇಯರು. ಇದನ್ನೆಲ್ಲ ಗಮನಿಸ್ತಿರುವಂಥ ರಾಜಸ್ಥಾನ್ ರಾಯಲ್ಸು ಖಂಡಿತ ಇವರು ಫ್ಯೂಚರ್ನ ನೋಡ್ತಾ ಇರ್ತಾರೆ. ಯಾಕಂದರೆ 24 ವರ್ಷದ ಪ್ಲೇಯರು, ಯಂಗ್ಸ್ಟರು. ಖಂಡಿತ ಇವರಿಗೆ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ ಒಂದು 10 ವರ್ಷ ತಲೆನೋವಿರೋದಿಲ್ಲ ಆಗಿರೋ ನಮಗೆ. ಅಂದರೆ ನಾನು ಹೇಳ್ತಾ ಇರೋದು ಸುಮ್ಮನೆ 10 ವರ್ಷ ಸರ್ವೈವ್ ಆಗ್ತಾರೆ ಅವರು ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಸರ್ವೈವ್ ಆಗಿದ್ದಾರೆ, ಬೇಜಾನ್ ಸರ್ವೈವ್ ಆಗಿದ್ರು ಆಲ್ರೆಡಿ. ಸಿಕ್ಕಾಪಟ್ಟೆ ಎಂಗೇಜಲ್ಲೇ ಬಂದಂಥವ್ರು ಇವರು ರಾಜಸ್ಥಾನ್ ರಾಯಲ್ಸಿಗೆ ಸೇರ್ಕೊಂಡು 2019 ಸೇರ್ಕೊಂಡಿದ್ದಂಥವ್ರು. ಇವಾಗಲೇ 24 ವರ್ಷ ಅವರಿಗೆ. ಇಲ್ಲಿ ಇನ್ನು ಅವಾಗ ಎಷ್ಟು ವರ್ಷ ಆಯ್ತು ಇವ್ರಿಗೆ? ಸಿಕ್ಕಾಪಟ್ಟೆ ಎಂಗೇಜಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಆ್ಯಂಡ್ ನಂಬಿಕೆ ಹುಟ್ಟಿಸಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಡೆವಲಪ್ ಆಗಿದ್ದಾರೆ. ಇಂಡಿವಿಜುವಲ್ ಪ್ಲೇಯರ್ ಅಂತ ಬಂದಾಗ ಪರಾಗು ಹಿಂದೆ ಚೈಲ್ಡ್ ಥರ ಆಡೋರು, ಇವಾಗ ಒಂದು ಸ್ವಲ್ಪ ಡೆವಲಪ್ ಆಗಿದ್ದಾರೆ, ಮೆಚ್ಯೂರ್ ಆಗಿ ಮಾತಾಡ್ತಾರೆ. ಏಜ್ ಆದಂಗೆ ಎಲ್ಲರೂ ಮೆಚ್ಯೂರ್ ಆಗಿ ಮಾತಾಡ್ತಾರೆ. ಏನು ಸ್ಪೆಷಲ್ಲ, ನಾವು ಮಾತಾಡ್ತೀವಪ್ಪ ಅಂತ ಹೇಳ್ತೀರಾ? ಹಂಗಲ್ಲ. ಇಂಡಿವಿಜುವಲ್ ಸ್ಟ್ಯಾಟ್ಸ್ ಅಂತ ಬಂದಾಗ 2024 573 ರನ್ ಹೊಡಿತಾರೆ, ಹೈಯೆಸ್ಟು ಅವರ ಒಂದು ಇದರಲ್ಲೇ. ಅವರ ರಾಜಸ್ಥಾನ್ ರಾಯಲ್ಸಲ್ಲೇ ಹೈಯೆಸ್ಟ್ ರನ್ ಹೊಡಿತಾರೆ. ಆಮೇಲೆ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಕ್ಲೋಸ್ ಟು 400 ರನ್ಸ್ನ ಹೊಡಿತಾರೆ. ಡಬ್ಬಾ ಥರ ಪರ್ಫಾರ್ಮ್ ಮಾಡಿದ್ರು ಕೂಡ ರಾಜಸ್ಥಾನ್ ರಾಯಲ್ಸು. ಇವರು 400 ರನ್ಸ್ನ ಹೊಡಿತಾರೆ 14 ಮ್ಯಾಚ್ನ ಆಡ್ಬಿಟ್ಟು, ವಿತ್ ಅನ್ ಆವ್ರೇಜ್ ಆಫ್ 33. ಏನಂತ ಹೆವಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ. 170 ಅರೌಂಡ್ ಇದೆ ಅವರ ಸ್ಟ್ರೈಕ್ ರೇಟ್. ಇಂಪ್ರೂವ್ ಮಾಡಿಕೊಂಡ್ಬಂದಿದ್ದಾರೆ. ಮ್ಯಾಚ್ ಆಫ್ಟರ್ ಮ್ಯಾಚು ಇಂಪ್ರೂವ್ ಆಗ್ತಾನೆ ಇದೆ ಅವರ ಸ್ಟ್ರೈಕ್ ರೇಟು. ಸೊ ಅದಕ್ಕೋಸ್ಕರ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಇವರು ಪಕ್ಕಾ 11ಲ್ಲಿ ಫಿಟ್ ಇನ್ ಆಗುವಂಥ ಪ್ಲೇಯರು. ಜೊತೆಗೆ ಕ್ಯಾಪ್ಟನ್ಸಿ ಸ್ಟ್ಯಾಟ್ಸ್ ಅಂತ ಬಂದಾಗ ಇವರು ಲಾಸ್ಟ್ ಸೀಸನ್ನು ರಾಜಸ್ಥಾನ್ ರಾಯಲ್ಸ್ಗೆ ಕ್ಯಾಪ್ಟನ್ಸಿನ ಎಷ್ಟು ಮ್ಯಾಚ್ ನಿಭಾಯಿಸಿದ್ದಾರೆ? 8 ಮ್ಯಾಚ್ನ ನಿಭಾಯಿಸಿದ್ದಾರೆ. ಅದರಲ್ಲಿ 2 ಮ್ಯಾಚ್ನ ಗೆದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು, 6 ಮ್ಯಾಚ್ನ ರಾಜಸ್ಥಾನ್ ರಾಯಲ್ಸ್ ಸೋತಿದ್ದಾರೆ. ಇನ್ನು ಮಿಕ್ಕಂಥ ಮ್ಯಾಚು ಸಂಜು ಸ್ಯಾಮ್ಸನ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ. ಇನ್ನು ಇವರ ಡೊಮ್ಯಾಸ್ಟಿಕ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ, ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಇವರು 2023 ಮತ್ತು 24 ಸೈಕಲಲ್ಲಿ 10 ಮ್ಯಾಚ್ನ ಕ್ಯಾಪ್ಟನ್ಸಿ ನಿಭಾಯಿಸಿದರೆ ಅದರಲ್ಲಿ 7 ಮ್ಯಾಚ್ನ ಗೆಲ್ಸಿದ್ದಾರೆ, 3 ಮ್ಯಾಚ್ನ ಸೋಲಿಸಿದ್ದಾರೆ. ಅಂದರೆ ಇವರು ಕ್ಯಾಪ್ಟನ್ಸಿ ಪೀರಿಯಡಲ್ಲಿ ಆಗಿರೋದು ಹೇಳಿ ಸೆಮಿಫೈನಲಿಸ್ಟು ಕೂಡ ಆಗಿದ್ದಾರೆ ಅಸ್ಸಾಂ ಅವರು. ಅವರ ಒಂದು ಟೆನ್ಯೂರಲ್ಲಿ ಅಂದರೆ ಅವರು ಆಡಿರುವಂಥದ್ದು 2023 ಮತ್ತು 24 ಕ್ಯಾಪ್ಟನ್ಸಿ ನಿಭಾಯಿಸಿರೋದು. ರೀಸೆಂಟಾಗಿ ಏನು ಕ್ಯಾಪ್ಟನ್ಸಿನ ನಿಭಾಯಿಸಿಲ್ಲ ಅಸ್ಸಾಂ ಟೀಮಿಗೆ. ಆ್ಯಂಡ್ ರಣಜಿ ಟ್ರೋಫಿ ವಿಚಾರಕ್ಕೆ ಬಂತು ಅಂದರೆ 24 ಆ್ಯಂಡ್ 25 ಸೈಕಲಲ್ಲಿ ಇವರು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ. ರಣಜಿ ಟ್ರೋಫಿಲಿ 6 ಮ್ಯಾಚ್ನ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ, 1 ಮ್ಯಾಚ್ನ ಕೂಡ ಗೆದ್ದಿಲ್ಲ, 2 ಮ್ಯಾಚು ಸೋತಿದ್ದಾರೆ, 4 ಮ್ಯಾಚ್ನ ಡ್ರಾ ಮಾಡಿಸಿದ್ದಾರೆ. ಆ್ಯಂಡ್ ಗ್ರೂಪ್ ಸ್ಟೇಜಲ್ಲಿ ಎಕ್ಸಿಟ್ ಆಗಿದೆ ಅಸ್ಸಾಂ ಟೀಮು. ಸೊ ಸೆಮಿಫೈನಲಿಸ್ಟ್ ಓಕೆ ಸೈಯದ್ ಮುಷ್ತಾಕ್ ಅಲಿ 2023 ಆ್ಯಂಡ್ 2024 ಇನ್ಫ್ಯಾಕ್ಟ್ ಅವರ ಸ್ಟ್ಯಾಟ್ಸು ಕೂಡ IPL ಸ್ಟ್ಯಾಟ್ಸು ಕೂಡ ಆ ಟೈಮಲ್ಲಿ ಸೈಕಾಗಿತ್ತು, ಮಸ್ತಾಗಿತ್ತು. ಅರೌಂಡ್ ಎಷ್ಟು 500+ ರನ್ಸ್ನ ಹೊಡೆದಿದ್ದಾರೆ, ಆಲ್ಮೋಸ್ಟ್ ಕ್ಲೋಸ್ ಟು 600 ರನ್ಸ್ನ ಹೊಡೆದಿದ್ದಾರೆ 2024 ಸೈಕಲ್ ತೊಗೊಂಡು ನೋಡ್ತು ಅಂತ ಅಂದಾಗ. ಅವರು ಅವಾಗ ಭೂಮಲ್ಲಿದ್ದರು. ಲಾಸ್ಟ್ ಸೀಸನ್ ಕೂಡ ಪರವಾಗಿಲ್ಲ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಡಿಸೆಂಟಾಗಿ ಚೆನ್ನಾಗಿನ ಪರ್ಫಾರ್ಮ್ ಮಾಡಿದರೆ. ಬಟ್ ಕ್ಯಾಪ್ಟನ್ಸಿ ವಯಸ್ಸು ನೋಡ್ತು ಅಂತ ಅಂದಾಗ IPL ಕ್ಯಾಪ್ಟನ್ಸಿ ಅಂತ ಬಂದಾಗ 8 ಮ್ಯಾಚಲ್ಲಿ ಅಷ್ಟು ಮಟ್ಟಿಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅವರು ಹಂಗೆ ಹಿಂಗೆ ಬಂದಂಥವ್ರು. ಒಂದು ಸೀಸನ್ ಕೊಟ್ಟು ನೋಡ್ಬೇಕು, ಫುಲ್ ಸೀಸನ್ನ ಕೊಟ್ಬಿಟ್ಟು ನೋಡಬೇಕು. ಇವ್ರಿಗೆ ಸಂಜು ಸ್ಯಾಮ್ಸನ್ಗೆ ಎಷ್ಟು ವರ್ಷ ಕೊಟ್ಟಿದ್ರು ಕ್ಯಾಪ್ಟನ್ಸಿನ, ಇವ್ರಿಗೆ 1 ವರ್ಷ ಫುಲ್ ಫ್ಲೆಜ್ಡಾಗಿ ಕೊಟ್ಬಿಟ್ಟು ನೋಡಬೇಕು. ಇವರು ಇನಿಷಿಯಲಿನೇ ಕ್ಯಾಪ್ಟನ್ ಆಗಿತ್ತು ಅಂತಾರೆ, ಯಾವ ಥರ ಟೀಮ್ನ ತೊಗೊಂಡು ಹೋಗ್ತಿದ್ರು ಅವಾಗ ಗೊತ್ತಿಲ್ಲ. ಮಧ್ಯದಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ಸಿ ನಿಭಾಯಿಸೋದ್ಗೂ ಫಸ್ಟೇ ಸೀಸನ್ ಸ್ಟಾರ್ಟಿಂಗಿಂದನೂ ಕೂಡ ಕ್ಯಾಪ್ಟನ್ಸಿ ನಿಭಾಯಿಸೋದ್ಗೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಇದು ಒಂದು ಹೊಸ ಸೀಸನ್ ಆಗಿರೋದ್ರಿಂದ ಒಂದು ಪಾಸಿಟಿವಿಟಿ ಇರ್ತಾರೆ. ಏನು ಡಬ್ಬಾ ಕ್ಯಾಪ್ಟನು 8 ಮ್ಯಾಚಿಂದ ಯಾವ ಕ್ಯಾಪ್ಟನು ಡೀಲ್ ಮಾಡೋಕ್ಕಾಗಲ್ಲ ಗುರು. ನಾವು ತಲೆಯಲ್ಲಿ ಯೋಚನೆ ಮಾಡ್ಬಿಟ್ಟು ಇಲ್ಲ ಗುರು ವರ್ಸ್ಟ್ ಕ್ಯಾಪ್ಟನು ಬೆಸ್ಟ್ ಕ್ಯಾಪ್ಟನು ಅಂತೆಲ್ಲ 8 ಮ್ಯಾಚಿಂದ ನಿರ್ಧಾರ ಮಾಡೋಕ್ಕಾಗದೇ ಇಲ್ಲ. ಅಲ್ಲಿ 8 ಮ್ಯಾಚ್ ಅಷ್ಟೇ ನಿಭಾಯಿಸಿರೋದು ಇವ್ರಿಗೆ. ಖಂಡಿತ ಆಪರ್ಚುನಿಟಿ ಅನ್ನೋದು ಕೊಡಬೇಕಾಗತ್ತೆ. ಕೊಟ್ಟಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು, ನಂಬಿಕೆ ಇಟ್ಬಿಟ್ಟು. ಯಾಕಂದರೆ ಇಷ್ಟು ವರ್ಷ ಆಡ್ಕೊಂಬಂದಿದೆ ರಾಜಸ್ಥಾನ್ ರಾಯಲ್ಸ್ಗೆ. ಧ್ರುವ್ ಜುರಲ್ ಆಗಿರಲಿ, ಇನ್ಫ್ಯಾಕ್ಟ್ ರವೀಂದ್ರ ಜಡೇಜಾ ಆಗಿರಲಿ,
ಜೊತೆಗೆ ಇವಾಗೇನಪ್ಪ ರೀಸೆಂಟಾಗೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಆಗ್ತಾ ಇದ್ದೀರಾ, ಈ ಪೋಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಕಾಮೆಂಟ್ ಸೆಕ್ಷನಲ್ಲೆಲ್ಲ ಬರೀ ಯಶಸ್ವಿ ಜಯಸ್ವಾಲ್ ಹೆಸರೇ ತುಂಬ ಐತಲ್ಲ, ಪಾನ್ಪುರಾಗಿ ಬೇಡ ನಮಗೆ ಕ್ಯಾಪ್ಟನು, ನಮಗೆ ಬೇಕಾಗಿರೋದು ಜಯಸ್ವಾಲ್ ಕ್ಯಾಪ್ಟನ್ಸಿ ನಿಭಾಯಿಸಬೇಕು ಅಂತ ಎಲ್ಲ ಕಿರ್ಚಾಡ್ತಾವ್ರಲ್ಲಿ. ಏನು ನೋಡೋರು ಏನು ಗೊತ್ತೇನೋ ಗೊತ್ತಿಲ್ಲ ಜಯಸ್ವಾಲಲ್ಲಿ. ಬಟ್ ರಾಜಸ್ಥಾನ್ ರಾಯಲ್ಸ್ ಅವರು ಇಷ್ಟು ವರ್ಷ ಆಡ್ಕೊಂಡ್ಬಂದಿದ್ದಾರೆ, ಎಲ್ಲರಿಗಿಂತ ಸೀನಿಯರ್ ಪ್ಲೇಯರ್ ಆಗಿದ್ದಾರೆ. ಇವಾಗ ರಾಜಸ್ಥಾನ್ ರಾಯಲ್ಸ್ ಸೀನಿಯರ್ ಪ್ಲೇಯರ್ ಆಗಿದ್ದಾರೆ, ಯಾಕೆಂತಂದರೆ ರವೀಂದ್ರ ಜಡೇಜಾಗಿಂತ ಸೀನಿಯರ್ ಪ್ಲೇಯರು ಸಿಕ್ಕಾಪಟ್ಟೆ ಆಡ್ಕೊಂಡ್ಬಂದಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಅಂತ ಬಂದಾಗ ಹೇಳ್ತಿರೋದು ನಾನು, ಇಂಡಿವಿಜುವಲ್ ಪ್ಲೇಯರ್ ವೈಸ್ ಬಂತು ಅಂತಂದಾಗ ಹೇಳ್ತಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ, ಸುಮಾರು ವರ್ಷದಿಂದ ನೋಡಿದ್ದಾರೆ ಫ್ರಾಂಚೈಸಿ ಇವ್ರನ್ನ, ಆದ್ದರಿಂದ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇದೆ, ಅದಕ್ಕೋಸ್ಕರ ಕ್ಯಾಪ್ಟನ್ಸಿನ ಕೊಟ್ಟಿರುವಂಥದ್ದು. 8 ಮ್ಯಾಚಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಒಬ್ಬ ಕ್ಯಾಪ್ಟನ್ನ ಕೆಪ್ಯಾಬಿಲಿಟಿ ಏನು ಅಂತ ಅಂದಂಗೆ ಈ ಕಡೆಯಿಂದ ರವೀಂದ್ರ ಜಡೇಜಾಗೆ ಏನಾಯಿತು ಒಂದು ಸೀಸನ್ ಕ್ಯಾಪ್ಟನ್ಸಿನ ಕೊಟ್ಬಿಟ್ಟು ಅಂತ ಗೊತ್ತಿರೋದೇ. CSK ಒಂಥರ ಉಣ್ಕೊಂಡೋಗ್ಬಿಟ್ಟಿತ್ತು, ಒಂಥರ ಏನೇನೋ ಆಗೋಗ್ಬಿಟ್ಟಿತ್ತು CSKಲಿ, ಅದೆಲ್ಲ ನೋಡಿರ್ತಾರೆ. ಆಮೇಲೆ ಅವ್ರ ಫ್ಲಾಗ್ ಆ್ಯಂಡ್ ಆಫ್ ಅವ್ರ ಕೆರಿಯರ್ಲಿದ್ದಾರೆ, ಇವ್ರಿಗೇನೋ ಗುರು ಕ್ಯಾಪ್ಟನ್ಸಿ ಅನ್ನೋದು ಕೂಡ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ಗೊತ್ತಿರೋದೇ. ಆಮೇಲೆ ಯಶಸ್ವಿ ಜಯಸ್ವಾಲ್ ಬೇರೆ ಇನ್ ಆ್ಯಂಡ್ ಔಟ್ ಆಗ್ತಿದ್ದಾರೆ ಇಂಡಿಯನ್ ಟೀಮಲ್ಲಿ, ಜೊತೆಗೆ ಓಪನರ್ ಬೇರೆ ಪ್ರೆಷರ್ ತೊಗೊಂಡೆ ಆಡಲಿ ಅನ್ನೋದು ಕೂಡ ಖಂಡಿತ ಓಪನಿಂಗ್ ಸ್ಲಾಟಲ್ಲಿ ಇದ್ದೇ ಇರುತ್ತೆ. ಇವ್ರು ಬರೋದು ಮಿಡ್ಲ್ ಆರ್ಡ್ರಲ್ಲಿ, ರಿಯಾನ್ ಪರಾಗ್ ಬರೋದು ಟಾಪ್ ಆರ್ಡ್ರಲ್ಲಿ ಬಂದ್ಬಿಟ್ಟು ಪ್ರೆಷರ್ ತೊಗೊಂಡು ಆಡೋದಕ್ಕೂ ಮಿಡ್ಲ್ ಆರ್ಡರ್ ಬಂದ್ಬಿಟ್ಟು ಆಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ಎಲ್ಲ ಆಯಾಮದಲ್ಲೂ ಯೋಚನೆ ಮಾಡಿರುವಂಥವ್ರು ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಖಂಡಿತ ಇದು ನನಗೇನೋ ಒಳ್ಳೆ ಪಿಕ್ ಅಂತಲೇ ಅನ್ನಿಸಿದೆ ಕ್ಯಾಪ್ಟನ್ಸಿ ನಾವು ನೋಡ್ತು ಅಂತ ಅಂದಾಗ. ಜಯಸ್ವಾಲಿಗೆ ಕೊಡೋದಕ್ಕಿಂತ, ಜುರಾಲ್ಗೆ ಕೊಡೋದಕ್ಕಿಂತ, ರವೀಂದ್ರ ಜಡೇಜಾಗೆ ಕೊಡೋದಕ್ಕಿಂತ ಇವ್ರಿಗೆ ಕೊಟ್ಟರೆ ಬೆಟರ್ ಅಂತ. ಆ್ಯಂಡ್ ಇರೋರಲ್ಲಿ ಹೇಳ್ತಾ ಇರೋದು, ಇರೋರಲ್ಲಿ ಕಾಂಬಿನೇಷನ್ ನೋಡ್ತು ಅಂದರೆ ಇವರೇ ಬೆಟರು. ಆ್ಯಂಡ್ ಇವ್ರಿಗೆ ಕೊಟ್ಟಿದ್ದಾರೆ 8 ಮ್ಯಾಚಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಆಗಿರೋ. ನನ್ನ ಪ್ರಕಾರ ಏನಾದ್ರು ಒಂದು ಪ್ರೂವ್ ಮಾಡ್ತಾರೆ ಈ ಸೀಸನು ಫುಲ್ ಫ್ರೆಶ್ ಕ್ಯಾಪ್ಟನ್ಸಿನ ಕೊಟ್ಟಿರೋದ್ರಿಂದ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.